ಬಂತ ಯವ್ವ ಇದು ಕ್ಯಾಪ್ ಮುದುಕಿ. ಯವ್ವ ದೇವ್ರೆ ಮಕ್ಕೋತೇನೆ. ಅಯ್ಯೇ ಬುಬುಣಿ ಮಕ್ಕೊಂಡು ಬಿಟ್ಟತಲ್ಲಿ ದಾಲೆ. ಅದು ಹೆಂಗೆ ಉಣ್ತ ಅದು ಹೆಂಗೆ ಮಕ್ಕೊಂತ. ಬೆಳಿಗ್ಗೆ ನೋಡಿದ್ರೆ ಹೊತ್ತಾಗಿ ಎದ್ದಾಳ. ಟಿ ವಿ ಹಚ್ಚಾಳ. ಹೆಂಗ ಇದನ್ನ ಆರಿಸೋದು. ನನಗರ ಬಗ್ಗೆ ಹೆರಂಗಲ್ಲಿ ಕಿನ್ನೆ ಬಸ್ತಂತಡಿ. ಏ ಶಂಕ್ರವ ಶಂಕ್ರವ ಹೇಳ. ಏ ಶಂಕ್ರಿ ಏನ ಅಂತೀಯವ ಕೇಳವಲ್ತ. ಟಿವಿ ಆರ್ಸ ಕರೆಂಟ್ ಬಿಲ್ ಫ್ರೀ ಐತೆ ಅಂತೇಳಿ ಏನ ನಮ್ ನೀನು ಉರ್ಸುದು. ಬೇಸದ ಹೇಳ ಎದ್ದು ಟಿವಿ ಆರ್ಸ. ಟಿವಿ ಎದಕ್ಕೆ ಬರ್ತತ ಬೆಳತಾನ. ನನಗೆ ಸೌಂಡ್ ಇದ್ರೆ ನಿದ್ದೆ ಬರೋದಿಲ್ಲ. ನನ್ನ ಕಿವಿಗೆ ಸೌಂಡ್ ಬೀಳಬಾರ್ದು. ನಂಗೆ ನಿಶಬ್ದ ಇರ್ಬೇಕು ಮಕ್ಕಳಕ. ಎಷ್ಟು ತಿಂಡಿರ್ಬೇಕು ನೋಡಿ ಮುದುಕಿದು. ಇದ್ರಿಗೆ ನಿಂತು ಲಬ 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 ಹೋಗ್ಕೊಂಡ್ರೆ ಕಿವಿ ಕೇಳಂಗಲ್ಲ ಇದಕ್ಕೆ. ಈಗ ನನಗೆ ಟಿವಿ ಎಲ್ಲ ಹತ್ತೈತಲ್ಲ ಇದಕ್ಕೆ ಸೌಂಡ್ ಕೇಳ್ತಂತ ಇದಕ್ಕೆ. ಇರ್ಲಿ 5 ರೂಪಾಯಿ ಹಾಯ್ಲಿ ಮಕ್ಕೊಂಡ್ರೆ ಬಿಡ್ತಲ್ಲ ತಡಕಿಲ್ದೆ. ಏಸ್ ವರ್ಷದಿಂದ ನಿದ್ಗೆಟ್ಟತ್ತೆ ನಂಗೆ ಮಾಡಕತ್ತಾಳ ಅಲ್ಲಿಕಿ. ಶಂಕ್ರಿಯ ಏನು ಕಾಡ್ತದ ಮರಯ್ಯ ಈ ಮುದುಕಿತ್ತಾಗ. ಏನು ಹೇಳ ಒಟ್ಟು ಮಾತಾಡ್ಕೊಂತ ಕುಂದ್ರ ಕಷ್ಟ ಸುಖ ಬ್ಯಾಸರಾಗೈತಿ ಒಬ್ಬೇಕೆ. ನೀನು ನೋಡಿ ಮಕ್ಕಳಾಕತ್ತೀವ. ನಾನು ಮೊಮ್ಮಕ್ಕಳು ಅವು ಹೋದು ಮಕ್ಕಳಾಕ. ಜಗತ್ನಾಗ ಯಾರು ನಿನ್ನಂಗೆ ಆಕಳಿಸಲ್ ಬಿಡು. ನಿನ್ ಜೋಡಿ ಏನ್ ಮಾತಾಡ್ಬೇಕು ಕಿವಿ ಕೇಳೋರಂಗ. ತಗ ನಾ ಮಕ್ಕೊಂತ ಬಿಡವ. ನಂಗೆ ಸುಮ್ಮನೆ ನಿನ್ನ ತಲೆ ಹಿಡಿಸ್ಬಿಡತ್ತಾಗ. ಹೇಳ ಹಂಗೆ ಮಾಡಬೇಡಿ. ಹೇಳ ಏನಾಯ್ತು ಎತ್ತ ಎಲ್ಲ ನಾವೊಂದು ಮಾತು ಕೇಳ್ಬೇಕಿತ್ತು. ಹೇಳ ಹಂಗೆ ಮಾಡ್ತಿ ಯಾವ ಸುಮ್ಮನಿರ ಕಾಡ್ಬೇಡ. ನಂಗೆ ನಿದ್ದೆ ಬಂದತಿ ತಾ. ಶಂಕ್ರಿ ಹೇಳ ಹಂಗಾಕ್ ಮಾಡ್ತಿ. ಹೇಳ ಯವ್ವ ಏನು ಕಾಡ್ತತ ಮರ ಮುದಿಕೆತ್ತಾಗ. ಏನು ಅಲ್ಲ ಹೇಳಿಲ್ಲೇ. ಏನು ಹೇಳ. ಹಂಗೆ ಕೇಳಿದ್ರ ನಕ್ಕಂತ ಕೇಳಟ್ಟೆ. ಏನಿಲ್ಲ. ಹೌದು ನೀನು ನಿಮ್ಮ ಅಕ್ಕನ ಬಾಣೆತನ ಮಾಡಕಂತ ಬಂದೆವ. ಬಾಣೆತನ ಆಗಿ ಕೂಸು ವರ್ಷದ ಹಾಕುವಂತು. ಇನ್ನ ನೀ ಏನು ಹೋಗವಲ್ಲ ಊರಿಗೆ. ಏನು ಇಲ್ಲೇ ಅದೇನು ನಿಮ್ಮ ಊರಾಗಲ್ಲಿ ಏನು ಮನಿ ಮಠ ಇದ್ದಂಗಿಲ್ಲ ಹಂಗಾರ. ಒಬ್ಬಕ್ಕೆ ಅಲ್ಲ ಮಗಳು ನಿನಗೆ ಮದುವೆ ಮಾಡಿಕೊಟ್ಟಿಂದ. ಏನು ಆಕಿನೂ ಬಂದಿಲ್ಲನ ಇಲ್ಲಿ ಒಟ್ಟು. ನಿನಗೆ ಯಾಕೆ ಬೇಕದೆಲ್ಲ. ನಿನ್ನ ಕೆಲಸ ಏಟ ಅಷ್ಟು ನೋಡ್ಕೊರ ತಾಯಿ. ಕೆಲಸ ನೋಡ್ಬೇಕಂತದೇನು ಯವ್ವ. ಎದಕ್ಕೆ ಕೆಲಸ ನೋಡ್ತಿ ಈ ವಯಸ್ಸಿನಾಗ. ಎದಕ್ಕೆ ಕೆಲಸ ಮಾಡಿ ಬರ್ಲಿ ಬೀಳ್ತಿ. ಯವ್ವ ಊರಿಗೆ ಹೋಗಂತತಿ ಕಾಡ್ಬಾ ಅಂತತಿ. ತಣ್ಣಗೆ ಇದ್ದಲ್ಲೇ ತಿಂದು ಹೇಳೋದು ಬಿಟ್ಟು ಕೆಲಸ ಮಾಡಕ್ಕೆ ಹೋಗ್ಕೊಳ್ಳಂತಿಕ್ಕೆ. ತಣ್ಣ ಕುಂದ್ರು ಕೆಲಸ ಮಾಡಿ ಏನಾಗಬೇಕಾಗಿತ್ತು ಈಗ. ಕೆಲಸ ಅಲ್ಲ ನಿನ್ನ ಕೆಲಸ ಏಟಾಯ್ತು ಅಷ್ಟು ನೋಡ್ಕೊ ಅಂದಿದ್ದೆ. ನಾನ ನೋಡ್ಬೇಕಾ. ಎಲ್ಲಿದ್ ನೋಡ್ಕೋಲಿ ಯವ್ವ. ನನಗೆ ಕೆಲಸ ನಾನು ಹೊರಗೆ ಅಡ್ಡಾಡಕ್ಕೆ ಮಾಡಕ್ಕೆ ಎಲ್ಲಿ ನೋಡಕೋಲಿ ಕೆಲಸನ. ನೀ ಏನಂಗೆ ತಲೆ ಕೆಡ್ಸ್ಕೊಬಿಡವ. ಬೇಕಾರೆ ನಿಮ್ಮ ಅಕ್ಕಗೆ ಹೇಳು ಇಲ್ಲ ಸೋಮಿಗೆ ಹೇಳು. ಅವ ಹುಡುಕ್ತಾನೆ ಬೇಕಾರೆ. ನನಗೆ ನೋಡಂದ್ರೆ ಎಲ್ಲಿದ್ ನೋಡಕೋಲಿ ಯವ್ವ ಆತಿಗಿ ಕೆಲಸ ನೋಡ ಅಂತ. ನಾ ಅದೆಲ್ಲ ಗೊತ್ತಿಲ್ಲವ. ನಮ್ಗೆ ಗೊತ್ತಾಗೋದಿಲ್ಲ. ನಾನು ಮಕ್ಕಳಾಕ್ ಬಿಡ್ತೀಯ ಯವ್ವ ಪುಣ್ಯತ್ ಕಿತ್ತಿ. ಏನಂತೀಯಲ್ಲ ಮಕ್ಕೋಬೇಕ. ನಿದ್ದಿ ಬಂದತ್ ನಂಗೆ. ಯವ್ವ ದೇವ್ರೆ ಈ ಮುದುಕಿ ಕಡೆ ಚೀರ್ ನನ್ನ ಗಂಟ್ಲನ ಹೋಗಿತ್ತೇನ ಅಂತೀನಿ ನಾನು. ಏನ ಅಂತೀಯವ ಆತಾಗ 5 ಗಂಟೆದ ಗಟಾಸ್ಲಿ ಮಕ್ಕೊಂಡ ಬಿಡ್ತಲ್ಲ ತಿರಾರ್ಗೇಡಿ. ಹಾಳಾಗಿ ಹೋಲ್ಬಿಡತ್ತಾಗ. ಶಂಕ್ರಿ ನನಗೆ ನಿದ್ದಿ ಬರಾಕತ್ತತಿ. ನಿನಗೆ ನಿದ್ದಿ ಬರವಲ್ತಂದ್ರೆ ನಾನು ಏನು ಮಾಡಲಿ. ನಿದ್ದಿ ಬರವಲ್ತಾ ಕುಂದ್ರ ಸುಮ್ಮನೆ. ನಿದ್ದಿ ಬರವಲ್ತಾನೆ ತಡಿ ಹಂಗಾರ ಒಂದು ಹಾಡು ಹೇಳ. ಯಾವ್ದು ಹೇಳಿ. ನೀರು ತರಬೇಕಿತ್ತು ನೋಡು. ಗಂಟ್ಲ ಸರಳಕ್ಕಿತ್ತು. ಇರ್ಲಿ ಇದ್ರಾಗ ಒಂದಿಟ್ಟು ಹೊಂದಾಣಿಕೆ ಮಾಡ್ಕೊ. ನಾಯಿ ಬಂದಿತ್ತ ಪಡಿನೋ ಹಚ್ಚದಿಂದಿತ್ತ ಹಂಗ ಹಿಂಗ ಅಂದಿತ್ತ. ನಾಯಿ ಬಾಬಾ ಅಂದಿತ್ತ ಕುದೂರಿ ಬಂದಿತ್ತ ಕರಿ ಹುಲ್ಲ ತಿಂದಿತ್ತ ಹಂಗ ಹಿಂಗ ಅಂದಿತ್ತ. ನಾಯಿ ಬಾಬಾ ಅಂದಿತ್ತ. ಎದಕ್ಕೆ ಹಂಗ ಬಾಯ್ ಮಾಡಕತ್ತಿ. ಎದಕ್ಕೆ ಇಷ್ಟೊತ್ತಿಗೆ ಹಿಂಗ ಹಾಡಕತ್ತಿ ಅತ್ತಾಗ. ನಾನೇನು ನಿನಗೆ ಹಾಡಂದೇನ ಪುಣ್ಯದ್ಗೀತಿ. ಇಲ್ಲ ಇರ್ಲಿ ನನಗೇನು ಬೇಜಾರಿಲ್ಲವ ಹಾಡಕ್ಕೆ. ನೀನ ಅಲ್ಲನ ಹಾಡು ಅಂದಕ್ಕಿ ಅದಕ್ಕೆ ಹಾಡಕತ್ ನೀನ ಬಂದಿತ್ತ ಅಂತೇಳಿ. ಇನ್ನು ನಾಯಿ ಕುದುರೆ 2 ಆಗಿದ್ದು. ಇನ್ನು ಕಾಪಿ ಬಂದಿತ್ತ, ಬೆಕ್ಕ ಬಂದಿತ್ತ, ಹಾವು ಬಂದಿತ್ತ, ಇಲಿ ಬಂದಿತ್ತ, ಗುಬ್ಬಿ ಬಂದಿತ್ತ, ಕೋಳಿ ಬಂದಿತ್ತ, ಕುರಿ ಬಂದಿತ್ತ. ಜಗ್ಗದವು. ಬೆಳತನ ಹಾಡಿ ನನ್ನ ಜೀವ ತಿಂತಾಳ. ನಾ ಇಲ್ಲ ಮಕ್ಕಳಕ್ಕ ಒಲ್ಲೆಯವ್ವ. ನಮ್ಮ ಅಕ್ಕ ಏನಂತ ತಂದು ಜೋಡಿ ಮಾಡ್ಯಾಳ ಏನ ನನಗೆ. ನಾ ಸುಮ್ಮನೆ ಹೋಗಿ ಪಡಸಾಲಾಗ ಮಕ್ಕೋತೀನಿ. ಬಾರ್ಲೇ ಶಂಕ್ರಿ ಯಾಕೆ ಹೋಗಿ ಬಿಡ್ತಲ್ಲ. ಒಂದು ಗಿಂದಕ್ಕೆ ಹೋಗ್ಯಾಳ. ಏನು ನೀರ್ಗಿರ್ ಕುಡಿಯಾಕ ಹೋಗ್ಯಾಳ. ಬರ್ತಾಳ ಬಿಡು ಹೋಲಿ. ನಂಗೆ ನಿದ್ದೆ ಬರಾಕತ್ತೈತಿ ಮಕ್ಕೊಂತೀನಿ. ಆಹಾ ಮೆತ್ತಗೈತಿ ನೋಡಿ ನಮ್ಮ ರೇಣಿ ಹಾಸಿಗೆ. ಅಡ್ಡಿಲ್ಲ. ಬಾ ಸಿದ್ಧಾರೂಢ ಸದ್ಗುರುನಾಥ ತಂದೆ ನಾನು ಒಬ್ಬಾಕಿನ ಕಾಪಾಡಪ್ಪ ದೇವರೇ. ಮಕ್ಕೊಂಡ್ಲಾ ಶಂಕ್ರಿ ಬಂದಿನ ಬಾ. ಇನ್ನೂ ಎಚ್ಚರ ಐತಿ ಮುದಿಕೆ. ಮತ್ತೆ ಹೋದ್ಲಲ್ಲ
ಮತ್ ನೀರು ಕುಡಿಯಕ್ಕೆ ಹೋದ್ಲ ಏನ ಆಗಿರ್ಬೋದು, ಆಗಿಲ್ದೇನು ಇರ್ಬೋದು. ಕ್ಷಮಿಸಿ ಒಳಗೆ ಕರ್ಕೊರಿ, ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ. ಆದ್ರೆ ಮತ್ತೆ ಯಜಮಾನ್ರು ಅಂದ್ರಲ್ರಿ, ಎಲ್ಲ ಬಾಯ್ಬಿಟ್ಟು ಹೇಳಿದ್ರಲ್ಲ, ಮತ್ತು ನೀವು ಹಂಗೆ ನಡ್ಕೊಂಡಿರಿ. ಮತ್ತು ಅದಕ್ಕೆ ಇಲ್ಲಿ ಕೆಲವೊಂದು ಅದೇನಂತಾರ, ಕಲ್ಲಕ್ಕ ಕಡಬ್ಲೆ ಹೋಗಿದ್ರೆ ಮಲ್ಲಕ್ಕೆ ಹೋಳಿಗೆಲೆ ಹೋಗಿತಾಳಂತ. ಇದ್ರಿಗಿಂದ ನಾವು ಏನು ಮಾಡ್ತೇವಲ್ಲ ಅದೇ ನಮಗೆ ವಾಪಸ್ ಬರುದು. ಆಕಾಶದ ಕಡೆ ಮಕ ನೋಡಿ ನಾವು ಉಗುಳಿದ್ರೆ ನಮ್ಮ ಮಕ್ಕದ ಮೇಲೆ ಬರ್ತೈತ್ರಿ. ಅರ್ಥ ಆತಲ್ರಿ ಅಕ್ಕಾರ ನಾ ಏನು ಹೇಳತ್ತೇನೆ ಅಂತೇಳಿ. ಅದಕ್ಕೆ ನೀವು ಇನ್ಯಾವತ್ತೋಕೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ, ತೊಂದರೆ ಕೊಡಕ್ಕೆ ಹೋಗ್ಬೇಡ್ರಿ. ಬಡವ್ರ ಮನೆಗೆ ಅಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ. ಬಡವ್ರು ಅಂದ್ರೆ ಏನು ಕೆಟ್ಟೋರಲ್ಲ, ನಿಮ್ಮ ಹೊಲ ಮನಿ ಗದ್ದಿ ತೋಟ ಇಷ್ಟರ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಬಡವ್ರೇ ರೀ. ಅವರಿಂದನೇ ನೀವಿಷ್ಟು ಶ್ರೀಮಂತರಾಗಿರೋದು. ಎಲ್ಲರೂ ಶ್ರೀಮಂತರಾಗಿ ನಾವ್ಯಾಕೆ ಹೊಲ್ದಾಗ ಕೆಲಸ ಮಾಡ್ಬೇಕು, ನಾವ್ಯಾಕೆ ಇವ್ರ ಮನೆ ಬಂದು ಬಾಂಡೆ ತಿಕ್ಬೇಕು ಅಂತೇಳಿ ಇದ್ಬಿಟ್ರೆ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾಕತಿ. ನಾವೇ ಆಳುನೂ ಹಾಕೇವಿ, ಅರಸಾನು ಹಾಕೇವಿ. ಹೌದಿಲ್ರಿ? ಇಷ್ಟು ಮಂದಿ ನಿಮ್ಮ ಮನೆಗಳಾಗ ದುಡಿತಾರ, ತಿಂಗಳಾಗುತ್ತಲೇ ನೀವೇ ಪಗಾರ ಕೊಡ್ತೀರಿ. ಹೌದಿಲ್ರಿ? ಅರ್ಥ ಮಾಡ್ಕೊ. ಕೀಳಾಗೇನು ಕಾಣಬೇಡ್ರಿ. ಯಾರೇನು ಬಡವರಾಗಿ ಹುಟ್ಬೇಕಂತೇಳಿ ಕೇಳ್ಕೊಂಡೇನು ಹುಟ್ಟಿರಂಗಿಲ್ಲ. ಹೌದಿಲ್ರಿ ಅಕ್ಕಾರ? ಪ್ರೀತಿಸಿ ಮದುವೆ ಮಾಡ್ಕೊಂಡವು ಬಿಟ್ಬಿಡ್ರಿ, ಹೋಗ್ಲಿ ಜೀವನ ಮಾಡ್ಕೊಂಡು ಹೋಗ್ಲಿ. ಹೆಂಗಾರ ಇಷ್ಟೆಲ್ಲ ತೊಂದರೆ ಆದರೂ ಆಕಿ ಮನೆ ಬಿಟ್ಟು ಹೋಗ್ಲಿಲ್ಲ. ಆಕಿ ಗಂಡು ಬೇಕಾಗ್ಯಾನ. ಅದಕ್ಕೆ ಮಗ ಸೊಸಿ ಚಂದ ಇರಲಿ ಅಂತ ಬಯಸ್ರಿ. ಯಾಕೆ ಅವ್ರವರಲ್ಲೇ ನೀವೇನೋ ಒಂದು ಹುಳಿ ಹಿಂಡು ಕೆಲಸ ಮಾಡಿದ್ರಂದ್ರೆ ಅವ್ರವರಲ್ಲೇ ಜಗಳ ಆಕತಿ. ಸಣ್ಣ ಹೋದಾವು ಜಗಳ ಮಾಡ್ಕೊಂಡು ದೂರ ಆದ್ರೆ ಆ ಹುಡುಗಿ ಜೀವನ ಹಾಳಾಕತಿ. ಅಕ್ಕಾರ ನಾ ಹೇಳಿ ನೀವು ತಿಳ್ಕೊಬೇಕಾದಷ್ಟು ಏನಿಲ್ಲ. ನೀವು ದೊಡ್ಡೋರದಿರಿ, ಇನ್ನು 4 ಅಕ್ಷರ ಓದ್ದಿರದಿರಿ. ನಮಗೇನ್ರಿಪ್ಪ, ನಾವೇನು ಮಕ್ಕಿ ಕಮ್ಮಕ್ಕಿ 4 ಅಕ್ಷರ ಗೊತ್ತಿಲ್ಲ. ನೀವ ಶಾಣ್ಯರು. ಅದಕ್ಕೆ ಸ್ವಲ್ಪ ನೀವ ಹೊಟ್ಟೆ ಹಾಕೊಂಡು ಹೋಗ್ಬಿಡ್ರಿ. ಆತು. ಇನ್ಮೇಲೆ ಅವರಪ್ಪ ಅವರವ್ವ ಇಲ್ಲಿ ಬರೋದು ಬೇಡ ಅಂತ ಹೇಳ್ರಿ. ನೋಡೋಣ, ಯಾವಾಗ ಈಕಿಗೆ ನೋಡ್ಬೇಕನ್ಸಿದ್ರೆ ಹೋಗಿ ನೋಡ್ಕೊಂಬರ್ಲಿ. ಆದ್ರೆ ಅವ್ರು ಮಾತ್ರ ಇಲ್ಲಿ ಬರಬಾರ್ದು. ಫೋನ್ಯಾಗೂ ಅಷ್ಟೇ ಮನಿ ಹಾಳು ಮಾಡುವಂಥ ಯಾವುದೇ ಒಂದು ಮಾತುಕತೆನೂ ಮಾತಾಡಬಾರ್ದು. ಅದನ್ನ ನೀವು ಅವ್ರಿಗೆ ಅಲ್ಲಿ ಹೇಳ್ಬೇಕು. ಆಮೇಲೆ ನಮ್ಮಿಂದ ₹1 ಸಹಾಯನೂ ಅವ್ರಿಗೆ ಸಿಗಂಗಿಲ್ಲ. ಅದನ್ನ ನೀವು ಅವ್ರಿಗೆ ಕ್ಲಿಯರಾಗಿ ಹೇಳ್ಬಿಡ್ರಿ. ಅರ್ಥ ಆತಲ್ರಿ ಅವ್ರಿಗೆ ಹೇಳಕ್ಕ. ಅದಕ್ಕೆ ನೀವು ಈ ರೀತಿ ಅವ್ರನ್ನ ಬಿಗಿಯಾಗಿ ಇಟ್ಕೊಂಡ್ರೆ ನಾವು ನಮ್ಮ ಸೊಸಿನ ಆಕಿ ಅವ್ರ ಕಾಟಿಲ್ಲ ಅಂದ್ರೆ ಚಲೋನೇ ಇರ್ತಾಳೆ ಇಲ್ಲಿ. ಅದಕ್ಕೆ ಇಷ್ಟೆಲ್ಲ ಹೇಳಾಕ ಪಾಪ ಬಂದಿರಿ. ನಿಮ್ಮ ಮಾತುಕತೆ ಒಳಗ ಗೊತ್ತಾಕೈತಿ ನೀವು ಎಂತವ್ರ ಅಂತ ಹೇಳಿ. ಏನ್ರಿ ಅಕ್ಕಾರ? ಆಯ್ತು ತಗೋರಿ. ನಾನು ಬರ್ಲ್ರಿ ಅಣ್ಣಾರ, ಅಕ್ಕಾರ ಬರ್ತೇನ್ರಿ. ಹಿಂಗೆ ಇಲ್ಲಿ ಮಠ ಬಂದು ಈಕೆ ಯಾವಕ್ಕೆ ಏನೋ ನನಗೇನೇನೋ ಹೇಳಿ ಹೋದ್ಲ ಅಂತೇಳಿ ಅನ್ಕೋಬೇಡ್ರಿ. ಏನೋ ಮೊಮ್ಮಗಳ ಸಂಕಟ ನೋಡ್ರಿ. ಅದಕ್ಕೆ ತಾಯಿ ಅಂತರು ಹಂಗೆ, ತಂದೆ ಅಂತರು ಹಿಂಗೆ, ಮತ್ತೆ ಆಕಿ ಪರ ಮಾತಾಡೋರ ಯಾರದಾರ್ರಿ. ಅದಕ್ಕೆ ನಾನೇ ಬರ್ಬೇಕಾತ ಏನ್ರಿ. ನಾನೇನು ದೊಡ್ಡಿಸ್ತಂದು ತೋರಿಸ್ಕೊಳಕತ್ತಿಲ್ಲ. ಅದು ಒಂದೇ ಏನಂದ್ರೆ ತಪ್ಪಾಗೈತಿ, ಓಡಿ ಮದುವೆ ಮಾಡ್ಕೊಂಡ ಬಿಟ್ಟಾವು, ಒಳಕೋರ್ ಹೊಟ್ಟಾಗ ಚೆಂದಾಗಿ ನೋಡ್ಕೊಂಬಿಡ್ರಿ ಹೋಲಿ ಅಂತೇಳಿ ಅಂದೆ. ಏನಪ್ಪ ನಿನಗೂ ಅದ ಹೇಳುದು, ಕಟ್ಕೊಂಡು ಹೆಂಡತಿ ಮೇಲೆ ಸ್ವಲ್ಪ ನಂಬಿಕೆ ಇಡು. ಏನು ಆಕೆ ಏನಾರು ಒಂದು ಮಾತು ಹೇಳ್ತಾಳೆ ಅಂದಾಗ ಎಲ್ಲಾದು ನೀ ಹೆಂಡತಿ ಮಾತು ಕೇಳೋಣಂಗಿಲ್ಲ. ನಾನು ತಾಯಿ ಮಾತು ಕೇಳ್ಬೇಕಾಕತಿ. ಯಾಕಂದ್ರೆ ತಾಯಿ ಮೊದಲು, ಆಮೇಲೆ ಹೆಂಡತಿ. ಆದ್ರೆ ಆಕಿ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾಳೆ ಅಂದಾಗ ಏನಾದರೂ ಸ್ವಲ್ಪನಾರ ಸತ್ಯ ಇರ್ಬೋದು ಅಂತೇಳಿ ಅನ್ಕೊಂಡು ಹೆಂಡತಿ ಮಾತಿಗೆ ನೀವು ಗಂಡುಗಳು ಒಂಚೂರು ಮರ್ಯಾದೆ ಕೊಟ್ರೆ ಅವ್ರಿಗೂ ಹೌದಪ್ಪ ನನಗೋಸ್ಕರ ಮಿಡಿಯಾಕೆ ಒಂದು ಜೀವ ಐತಿ ಮನೆ ಒಳಗೆ ಅಂತೇಳಿ ಧೈರ್ಯ ಬರ್ತೈತಿ. ಅದಕ್ಕೆ ಮೊದಲು ಹೆಂಡತಿನ ನಂಬಪ್ಪ. ಪ್ರೀತಿ ಮಾಡ್ಬೇಕಾರೆ ಇದ್ದ ನಂಬಿಕೆ, ಪ್ರೀತಿ ಮಾಡ್ಬೇಕಾರೆ ಇದ್ದಂಥ ಮಾತು ಕೇಳೋದಾಗಿರ್ಬೋದು, ಒಂದು ಎಲ್ಲದೂ ಆತ. ಆಕಿನ ನಂಬ್ಕೊಂಡು ಆಕಿ ಹಿಂದೆ ಹೋಗಿರೋದಾಗಿರ್ಬೋದು. ಮದುವೆ ಆದ್ಮೇಲೆ ಹಾಕಿರಂಗಿಲ್ಲ. ಈಗ ಗೊತ್ತಾತಲ್ಲ ಮನೆ ಒಳಗೆ ಏನೇನು ಆಗ್ತಾಯಿತ್ತು ಅಂತೇಳಿ. ಅದಕ್ಕೆ ನೀ ಲಕ್ಷ್ಯ ಕೊಟ್ಟು ಇವನ್ನೆಲ್ಲ ನೋಡ್ಕೊಪ್ಪ. ಏನು ಈಗ ಅವ್ರವ್ ಮಾಡಿದ ತಪ್ಪ, ಇದ್ರ ಬಗ್ಗೆ ನಾನು ಹೇಳ್ತೀನಿ. ನಾ ಹೋಗಕ್ಕೆ ಮತ್ತೊಂದು ಬಿಗಿತ್ನಿಂಗೆ ಹೇಳ್ತೀನಿ. ಆದ್ರೆ ಈಗ ಇದೇ ಹಿಂಗಾತಲ್ಲ ಹಂಗಾತಲ್ಲ ಅಂತೇಳಿ ಮತ್ತು ಹಳೇದನ್ನ ಕೆದ್ರಕೊಂಡ್ ಕುಂದ್ರ ಬದ್ಲಿ ಹೊಸ ಜೀವನ ಚಾಲು ಮಾಡ್ರಿ. ಏನು ನೀನು ಅಷ್ಟವ ತಂದೆ ತಾಯಿ ಗತೆ ನೋಡ್ಕೋ ಅವ್ರನ್ನ. ಏನು ಪ್ರೀತಿಯಿಂದ. ಬರ್ತೇನ್ರಿ ಅಣ್ಣಾರ, ಬರ್ತೇನ್ರಿ. ಹೋಗ್ಬರ್ತೇನ್ರಿ. ಕುಂದ್ರಿ, ಮನಿ ಮಠ ಬಂದು ಹಂಗ ಹೋಗ್ಕೊಬೇಡ್ರಿ. ಸ್ವಲ್ಪ ಚಾ ಕುಡೀರಿ. ಆಮೇಲೆ ಒಬ್ಬರ ಹೋಗಿರಿ. ಈಗ ನಮ್ಮ ಹುಡುಗ ಹೇಳ್ತೇನೆ ತಡ್ರಿ ಊರ್ ಮಠ ಬಿಡಾಕ. ಬ್ಯಾಡ್ರಿಪ್ಪ, ಬಸ್ ಎಲ್ಲ ಏನು ಬೇಕಾದಂಗೆ ಫ್ರೀ ಅದಾವ. ಇಲ್ಲಿಂದ ಬಸ್ ಹತ್ತಿದ್ರೆ ಸೀದಾ ಹೋಗಿ ಬಂಸಂಬ್ರ ಕೇಳ್ತೀನಿ. ಏನು ದೊಡ್ಡ ದೂರ ಬರಲ್ಲ ಏನಲ್ಲ. ಬರ್ತೇನೆ ತಗೋರಿ. ಬೇಕಾದ್ರೆ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಕ್ಕೆ ಹೇಳ್ರಿ ಒಂಚೂರು. ಚಾಗಿ ಏನು ಬೇಡ್ರಿ, ಊಟ ಮಾಡೋದ ಕುಂತ್ವಿ. ಅಷ್ಟೊತ್ತಿಗೆ ಇಲ್ಲಿ ಬಂದು ಅಲ್ಲಿ ಬಂದು ಇದು ಇಷ್ಟೆಲ್ಲ ಲಪಡ ಆತ. ಅದಕ್ಕೆ ಹೊಟ್ಟೆನ ಹಸ್ತಿಲ್ರಿ. ಬರ್ತೇನವಾ? ಬರ್ತೇನಪ್ಪ. ಒಂಚೂರು ಬಸ್ ಸ್ಟ್ಯಾಂಡ್ ಮಟ್ಟ ಬಿಡ್ತೀನಪ್ಪ. ಬರ್ರಿ, ಡ್ರೈವರ್ಗೆ ಹೇಳ್ತೇನೆ ಬರ್ರಿ. ಆತಲ್ಲವ ನೀ ಅಂದ್ಕೊಂಡಿದ್ದ ಆತಲ್ಲ. ಅಂದ್ಕೊಂಡಂಗೆ ಏನಾಗಿಲ್ರಿ ಅತ್ಯಾರ. ನಾನೇನು ಅಂದ್ಕೊಂಡು ಬಂದಿಲ್ರಿ ಅತ್ಯಾರ. ಆದ್ರೆ ನನ್ನ ತಪ್ಪಾಗೈತ್ರಿ ಅತ್ಯಾರ. ನಿಮ್ಮನ್ನು ಎದುರು ಹಾಕ್ಕೊಂಡು ಈ ಮನೆ ಒಳಗೆ ಜೀವನ ಮಾಡೋ ಶಕ್ತಿ ನನಗಿಲ್ಲ. ನನ್ನಿಂದ ತಪ್ಪಾಗೈತಿ. ನಮ್ಮಪ್ಪ ನಮ್ಮ ಬಡವ್ರು ಅದಾರ ಕರೆ. ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ರಿ ಅತ್ಯಾರ. ನಿಮ್ಮ ಮಗನಿಂದ ಓಡಿ ಬಂದು ಮದುವೆ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡೀನಿ. ಏನೋ ಪ್ರೀತಿ ಮಾಡಿದೆ ಅನ್ನೋ ಕಾರಣಕ್ಕೆ ಬಂದೆ. ಮುಂದಿನ ಜೀವನ ಯೋಚನೆನ ಮಾಡಲಿಲ್ಲ ನಾನು. ಯಾರು ಪ್ರೀತಿ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡ್ಲಾರ್ದ ಓಡಿ ಮದುವೆ ಮಾಡ್ಕೋಬಾರ್ದು. ಪ್ರಪಂಚದಾಗ ಎಂತೆಂಥವ್ರು ಅದಾರ. ಇನ್ನೂ ನೀವು 1000 ಪಾಲು ಉತ್ತಮ ಅದಿರಿ. ನನ್ನ ತಪ್ಪಾಗಿದ್ರೆ ಅತ್ಯಾರ. ನಿಮ್ಮನ್ನು ಎದುರು ಹಾಕೊಂಡು ಜೀವನ ಮಾಡಂಗಿಲ್ಲ. ನೀವು ಹೇಳ್ದಂಗೆ ಕೇಳ್ಕೊಂಡು ಈ ಮನೆ ಒಳಗೆ ಒಂದು ಒಳ್ಳೆ ಸೊಸೆಯಾಗಿರ್ತೇನೆ ರೀ ಅತ್ಯಾರ. ನನಗೊಂದು ಅವಕಾಶ ಕೊಡ್ರಿ. ಕೊಡಲೇಬೇಕಲ್ಲವಾ? ಕೊಡಲೇಬೇಕು. ನನ್ನ ಗಂಡ ನಾನು ಇರೋದು ಬಿದ್ನಲ್ಲ. ಆದ್ರೆ ಒಂದು ತಿಳ್ಕೊರ, ಏನೂ ತಪ್ಪಾಗ್ಲಾರ್ದಂಗೆ ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು ನೀ ಅಷ್ಟೇ. ಯಾವುದು ಒಂದು ನಿಮ್ಮ ತಾಯಿ ಮಾತ್ರ ಈ ಕಡೆ ನೆಳ್ಳು ಬೀಳಬಾರ್ದಾಕಿದ.
ಆತ್ರಿ ಅತ್ಯಾರ ಆತು. ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಭಾಳ ಥ್ಯಾಂಕ್ಸ್ ರೀ ಅತ್ಯಾರ. ಇನ್ಮೇಲೆ ನನ್ನ ಸ್ಟ್ಯಾಂಡರ್ಡಿಗೆ ತಕ್ಕಂಗೆ ನೀನು ಚೇಂಜ್ ಆಗ್ಬೇಕು. ಬಟ್ಟಿ ಹಾಕೊಳ್ಳೋ ರೀತಿ, ಮಾತಾಡೋ ರೀತಿ, ನಡ್ಕೊಳ್ಳೋ ರೀತಿ ಎಲ್ಲ ಚೇಂಜ್ ಆಗ್ಬೇಕು. ಏನ? ಹ್ಞೂ ರೀ ಅತ್ಯಾರ.